ಉಂಡು ಉಂಡು ಸಮಾಜದವರೆಲ್ಲ ಯಾರು ತುಳಿತಕ್ಕೊಳಗಾಗಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅವರೆಲ್ಲರ ದಲಿತರ ಧ್ವನಿಯಾಗಿ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಅವರ ಹಕ್ಕುಗಳ ಸ್ಥಾಪಿತ ಮಾಡತಕ್ಕಂತ ಮಹಾ ಮಾನವತಾವಾದಿ ಅಂಬೇಡ್ಕರ್ ಅವರ ಆಹ್ವಾನದ ಮೇಲೆಗೆ ಅವರ ಬಿಸಿ ಕಾರ್ಯಕ್ರಮಗಳ ನಡುವೆ ತೂರ್ಗೆರೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಆಲೂರಳ್ಳಿ ಅಪ್ಪಣ್ಣವರ ಸುದ್ದಿಪರರಾದಂತಹ ಶ್ರೀಯುತ ನಾಗರಾಜಣ್ಣನವರಿಗೆ ಹೃದಯಪೂರ್ವಕ ಸುಸ್ವಾಗತವನ್ನ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಹ ಕೋರ್ತಾ ಇದ್ದೇವೆ. ಅದೇ ರೀತಿ ನನ್ನ ಪಕ್ಷದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಅಶೋಕಣ್ಣವರು ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಿರಿಯ ಮುಖಂಡರಾದಂತಹ ಆತ್ಮೀಯರಾದಂತಹ ಶ್ರೀಯುತ ರಾಮಣ್ಣವರು ಆಗಮಿಸಿದ್ದಾರೆ. ಅವರು ಅಂಬೇಡ್ಕರ್ ಅವರ ಅರ್ಥಪೂರ್ಣ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸತಕ್ಕಂತ ಎಲ್ಲರಿಗೂ ಸಹ ಹೃದಯಪೂರ್ವಕ ಸುಸ್ವಾಗತ. ಅಂದರೆ ತುಳಿತಕ್ಕೊಳಗಾದವರನ್ನ ಮೇಲೆ ಎತ್ತಲು ಪ್ರಯತ್ನ ಪಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಪ್ರತಿ ಹಳ್ಳಿಗಳಲ್ಲೂ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಅದ್ರ ಜೊತೆಗೆ ಭಾರತದ ಮತ್ತು ಸಂವಿಧಾನ ಶಿಲ್ಪಿ ಏನಿವತ್ತು ಭಾರತದಲ್ಲಿ ಸಂವಿಧಾನವನ್ನ ರಚನೆ ಮಾಡಿ ದೇಶದಲ್ಲಿ ಅತ್ಯುತ್ತಮವಾದಂತಹ ಸಂವಿಧಾನ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ಟಂತ ಮಹಾನ್ ನಾಯಕರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರವರು ಇಡೀ ಎಲ್ಲ ಸಮಾಜಕ್ಕೂ, ಕೇವಲ ಶೋಷಿತ ಸಮಾಜಕ್ಕೆ ಅಲ್ಲ, ಪ್ರತಿಯೊಂದು ಸಮಾಜಕ್ಕೂ ಏನೇನು ಮೀಸಲಾತಿ ಸೌಲಭ್ಯವನ್ನು ಕೊಡಬೇಕೋ ಎಲ್ಲವನ್ನು ಕೊಟ್ಟಿರ್ತಕ್ಕಂಥವ್ರು. ಅಂತವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟ ಸಂವಿಧಾನದ ಮುಖಾಂತರ ಇವತ್ತು ನಾವೆಲ್ಲ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಜನಸೇವೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಸಮಾಜ ಆಗಿರ್ಲಿ, ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಅಧಿಕಾರ ಸಿಗೋ ರೀತಿ ಅವ್ರ ಕಾನೂನನ್ನ ರಚನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಇವತ್ತು ಮಹಿಳೆಯರು ಅಧ್ಯಕ್ಷರಾಗ್ತಾರೆ, SC ಅವರು ಅಧ್ಯಕ್ಷರಾಗ್ತಾರೆ, ಹಿಂದುಳಿದವರು ಅಧ್ಯಕ್ಷರಾಗ್ತಾರೆ. ಎಲ್ಲ ಸಮಾಜದಕ್ಕೂ ಯಾವ್ಯಾವ ರೀತಿ ಸೌಲಭ್ಯಗಳನ್ನು ಕೊಡುವಂತ ಕೆಲಸ ನಮ್ಮ ಬಾಬಾ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ಅವರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಪ್ರತಿ ಮೂಲೆಗಳಲ್ಲೂ ಗಲ್ಲಿಗಳಲ್ಲೂ ಈ ರೀತಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯನ್ನ ಸಹಕಾರವನ್ನ ಜನರು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಸಹ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತುರ್ಗೆರೆ ಗ್ರಾಮದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಮತ್ತು ನನ್ನ ಬಂಧುಗಳಿಗೆ ಹೊಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಮಾಜದವರೆಲ್ಲ ಯಾರು ತುಳಿತಕ್ಕೊಳಗಾಗಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅವರೆಲ್ಲರ ದಲಿತರ ಧ್ವನಿಯಾಗಿ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಅವರ ಹಕ್ಕುಗಳ ಸ್ಥಾಪಿತ ಮಾಡತಕ್ಕಂತ ಮಹಾ ಮಾನವತಾವಾದಿ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿದಂತ ಮಾಜಿ ಶಾಸಕರಾದಂತಹ ನಿಸರ್ಗ ನಾರಾಯಣ ಸ್ವಾಮಿ ಅವರಿಗೆ